ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ನಾನು ಕೂಡ ಒಂದು ಮನವಿ ಮಾಡಿದ್ದೇನೆ. ನಾನು ಕೂಡ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಗೌರವದಿಂದ ಈ ಒಂದು ರಾಜ್ಯದ ಹಿರಿಯ ಮುಖಂಡರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರಲ್ಲಿ, ಶಾಸಕರಾಗಿರ್ತಕ್ಕಂಥ ರಂಜೇಗೌಡರಲ್ಲಿ, ಪತ್ತೂರು ಮಂಜುನಾಥ್, ಅನಿಲ್ ಕುಮಾರ್, ಎಲ್ಲ ನಜೀರ್ ಅಹಮದ್ ಆದಿಯಾಗಿ, ರಮೇಶ್ ಕುಮಾರ್ ಆದಿಯಾಗಿ, ನಮ್ಮ ಸಹೋದರಿ ರೂಪಕಲಾ ಶಶಿಧರ್ ಆದಿಯಾಗಿ ಎಲ್ಲರನ್ನೂ ಕೂಡ ಮನವಿ ಮಾಡಿದ್ದೀವಿ. ಒಂದು ಅವಕಾಶವನ್ನು ಮಾಡಿಕೊಡಿ. ಇವರು ಕೂಡ ಬಹಳಷ್ಟು ವರ್ಷಗಳಿಂದ ಸ್ಥಳೀಯರು ಯಾರು ಕೂಡ ರಮೇಶ್ ಕುಮಾರ್ ಆದ ನಂತರ ಅವಕಾಶವನ್ನು ಕೊಟ್ಟಿಲ್ಲ. ಜಿಲ್ಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗಬಹುದು. ಆ ಶಾಸಕರು ಆಯಾ ತಾಲೂಕಿನ ಮಟ್ಟಕ್ಕೆ, ಕ್ಷೇತ್ರದ ಮಟ್ಟಕ್ಕೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅದೆರಡು ಮಾತು. ಆದರೆ ಜಿಲ್ಲೆಗೆ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ತರಲಿಕ್ಕೆ ಸ್ಥಳೀಯರ ಅಗತ್ಯ ಇದೆ. ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿಯನ್ನು ಮಾಡಿದ್ದೀನಿ. ಮನವಿ ಮಾಡಿದ್ವಿ, ಅದನ್ನೆರಡು ಮಾತಿಲ್ಲ. ಆ ಸಂದರ್ಭದಲ್ಲಿ ಗೌರವಯುತ ಮುನಿಯಪ್ಪ ಸಾಹೇಬರಲ್ಲಿ ಇದ್ದರು ಸಭೆಯಲ್ಲಿ. ಆದರೂ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರಿಗೇನೋ ಅವಕಾಶ ಇದೆ, ನಾವು ಹೋಗ್ತೀನಿ ಅಂದಾಗ ಹಾಗೆ ಅಂತೇಳಿ ನಾವು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತೀವಿ.